ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅನು. ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಹಾಗಿದ್ರೆ ಇವತ್ತು ಟ್ರೆಂಡಿಂಗಲ್ಲಿ ಓಡ್ತಾ ಇರೋಂಥ ಒಂದು ಯುನೀಕ್ ಆಗಿರೋಂಥ ಬ್ಲೌಸ್ನ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ಜೊತೆಗೆ ನೋಡಿ, ಇಲ್ಲಿ ನಾನೊಂದು ಟೆಂಪಲ್ ಡಿಸೈನ್ನ ನಾನಿಲ್ಲಿ ಮೆಜರ್ಮೆಂಟ್ ಹಾಕ್ಕೊಂಡು ಇಲ್ಲಿ ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ. ಈ ಡಿಸೈನ್ ಇದು ಬಂದುಬಿಟ್ಟು ಪ್ಯಾಟರ್ನ್ ಹೇಗಪ್ಪ ಅಂತಂದರೆ, ಇದು ಬಾಟಮಲ್ಲಿ ನಿಮಗೆ ಆ ಬಾರ್ಡರ್ ಏನಿದೆ ಬಾರ್ಡರ್ ಬರಲ್ಲ, ಇದಕ್ಕೆ ವಿತ್ ಲೇಸ್ ಬರುತ್ತೆ. ಅಂದರೆ ಟಸಲ್ಸ್ ಹಾಕಿ ಇದಿಡ್ತೀವಿ, ಏನು ಕಟ್ಟಕ್ಕೆ ಥ್ರೆಡ್ ಇಟ್ಬಿಟ್ಟು ಮಾಡುವಂಥ ಬ್ಲೌಸ್ ಇದು, ಆಯಿತಾ? ಅದಕ್ಕೆ ನಾನು ಮೆಜರ್ಮೆಂಟ್ ಎಲ್ಲ ರೆಡಿ ಮಾಡಿಕೊಂಡು ಇದಕ್ಕೆ ಫಸ್ಟಿಗೆ ಒಂದು ಟೆಂಪಲ್ ಡಿಸೈನ್ ಏನು ನಾನು ಡ್ರಾ ಮಾಡ್ಕೊಂಡಿದ್ದೆ ಅದ್ರ ಮೇಲೇ ಒಂದು ಸ್ಯಾಟಿನ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಕೋಬೋದು ನೀವು. ನೀವು ಯಾರೇ ಬಿಗಿನರ್ಸ್ ಆಗಿರಲಿ, ಯಾರೇ ಆಗಿರಲಿ, ಈ ಥರ ಎಲ್ಲ ಒಂದು ಡಿಸೈನ್ಸ್ನ ನೀವೇ ಕ್ರಿಯೇಟ್ ಮಾಡಿ ಓನಾಗಿ ನೀವೇ ಒಂದು ನೋಡೋಕ್ಕೆ ಒಂದು ಚೆನ್ನಾಗಿ ಕಾಣೋ ಥರ ಒಂದು ಎಂಬ್ರಾಯ್ಡ್ರಿ ವರ್ಕ್ ಆಗಲಿ ಸ್ಟಿಚಸ್ ಆಗಲಿ ಮಾಡಿಕೊಡೋದ್ರಿಂದ, ಟ್ರೆಂಡಿಂಗಲ್ಲಿ ಓಡ್ತಾ ಇರುವಂಥ ಬ್ಲೌಸಸ್ಸು ಇದು ಆಗಿರೋದ್ರಿಂದ ಚೆನ್ನಾಗಿ ನೀವು ಅರ್ನಿಂಗ್ಸ್ ಮಾಡ್ಬೋದು. ಜೊತೆಗೆ ಏನು ಗೊತ್ತಾ, ನಾವು ಎಷ್ಟೇ ಕಷ್ಟಪಟ್ಟು ದುಡಿತೀವಿ, ಇಷ್ಟೆಲ್ಲ ಮಾಡ್ತೀವಿ ಅಂತಂದರೆ ನಾವು ಅಷ್ಟೇ ದುಡ್ಡನ್ನ ಉಳಿಸೋದ್ರ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ, ಪ್ರತಿದಿನ ನಾವು ಈ ಸ್ಟ್ರಗಲಲ್ಲಿ ಇಷ್ಟು ಒಂದು ಕಷ್ಟಪಟ್ಟು ನಾವು ಕೆಲಸ ಮಾಡ್ತೀವಿ. ಅದರಲ್ಲಿ ಒಂದು ಸ್ವಲ್ಪನಾದರೂ ನಾವು ಸೇವಿಂಗ್ಸ್ ಅನ್ನೋದು ಮಾಡಲಿಲ್ಲ ಅಂತಂದರೆ ಮುಂದೆ ನಮ್ಮ ಜೀವನಕ್ಕೆ ಕಷ್ಟ ಆಗ್ಬೋದು. ಯಾಕೆ ಅಂತಂದರೆ, ಈಗಿನ ಒಂದು ಜನ್ರೇಷನಲ್ಲಿ ಏನಾಗಿದೆ ಅಂತಂದರೆ, ನಾವು ಒಂದು 500 ರೂಪಾಯಿ ದುಡಿತೀವಿ ಅಂತಂದರೆ 500 ರೂಪಾಯು ಕೂಡ ನಮಗೆ ಒಂದಿನದ ಖರ್ಚಿಗೆ ಸಾಲಲ್ಲ. ಅಷ್ಟರ ಮಟ್ಟಿಗೆ ಖರ್ಚು ಅನ್ನೋದಿರುತ್ತೆ. ಯಾಕಂದರೆ ಮಕ್ಕಳುಗಳು ಓದ್ತಾ ಇರ್ತಾರೆ, ಮತ್ತು ಜೊತೆಲಿ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರುತ್ತೆ. ಮತ್ತು ದಿಢೀರಂತ ಏನಾದರೂ ಒಂದು ಪ್ರಾಬ್ಲಮ್ ಬರ್ಬೋದು, ಆದರೆ ನಮಗೆ ಗೊತ್ತಾಗೋದಿಲ್ಲ ಯಾವಾಗ ಏನಾಗುತ್ತೆ ಅಂತ. ಸ್ವಲ್ಪ ಮಟ್ಟಿಗಾದರೂ ನಾವು ಏನೋ ಒಂದು ಪುಟ್ಟದಾಗ ಒಂದು ಸೇವಿಂಗ್ಸ್ ಅಂತ ಮಾಡಿಟ್ಕೊಂಡಿದ್ರೆ ಅದು ನಮ್ಮ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋದು ಫ್ರೆಂಡ್ಸ್. ಏನು ಗೊತ್ತಾ, ಈಗ ಒಂದು ನಮಗೆ ನೋಡಿ, ಒಬ್ಬರು ಒಂದು ರಿಲೇಟಿವ್ಸ್ ಹತ್ರನೇ ಆಗಲಿ, ಒಂದು ಫ್ರೆಂಡ್ಸ್ ಹತ್ರನೇ ಆಗಲಿ, ಯಾರ ಹತ್ರ ಆದರೂ ಹೋಗ್ಬಿಟ್ಟು ನಮ್ಗೆ ಈ ಥರ ಒಂದು ಪ್ರಾಬ್ಲಮ್ ಬಂದುಬಿಟ್ಟಿದೆ, ನೀವು ದುಡ್ಡು ಕೊಡಿ ಅಂತಂದರೆ ಯಾರೂ ಸಹ ನಮಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡ್ತೀವಿ ಅಂತ ಯಾರೂ ಹೇಳಲ್ಲ ಫ್ರೆಂಡ್ಸ್. ಅದಂತೂ ನಾನು ನಿಜ ಹೇಳ್ತೀನಿ. ಯಾಕೆ ಅಂತಂದರೆ, ನಮ್ಮ ಜೀವನದಲ್ಲಿ ಕೂಡ ಇದೆಲ್ಲ ನಡೆದಿರೋಂಥ ಘಟನೆಗಳೇ ಇರುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ, ಚೆನ್ನಾಗಿದ್ರೆ ಎಲ್ಲರೂ ನಮ್ಮ ಹತ್ರ ಇರ್ತಾರೆ. ನಾವು ಸ್ವಲ್ಪ ಕೆಳಗೆ ಬಿದ್ವಿ ಅಂತಂದರೆ ನಮ್ಮನ್ನ ಮೇಲೆತ್ತಕ್ಕೆ ಯಾರೂ ಬರಲ್ಲ. ನೋಡಿ, ಇಲ್ಲಿ ನಾನು ಆರೆಂಜ್ ಕಲರು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ರಾಜ್ ಕಂಪ್ನಿದು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ರಾಜ್ ಕಂಪ್ನಿ ಥ್ರೆಡ್ನ ಯೂಸ್ ಮಾಡಿ. ಇನ್ನೂ ಸುಮಾರು ಕಂಪ್ನಿಗಳಿದೆ, ಅದರಲ್ಲಿ ಇದು ಸ್ವಲ್ಪ ಬೆಟರ್ ಇದೆ, ಥ್ರೆಡ್ ಯೂಸ್ ಮಾಡ್ಬೋದು. ಮತ್ತು ಇದರಲ್ಲಿ ಜಾಸ್ತಿ ಕಲರ್ ಕಾಂಬಿನೇಷನ್ ಇರಲಿಲ್ಲ ಸ್ಯಾರೀಲಿ. ಆರೆಂಜ್ ಕಲರ್ ಸ್ಯಾರಿಗೆ ಪಿಂಕ್ ಕಲರ್ ಬಾರ್ಡರ್ ಬ್ಲೌಸ್ ಪೀಸ್ ಬಂದಿತ್ತು. ಮತ್ತು ಇದು ಇನ್ನೊಂದೇನಪ್ಪ ಅಂತಂದರೆ, ಇದು ಬಂದುಬಿಟ್ಟು ಲೆಹಂಗಾ ಬ್ಲೌಸು, ಆಯಿತಾ? ಇದಕ್ಕೆ ಅವರೇನೆ ಕೂಡ ಇದೇ ಥರ ನಂಗೆ ಟೆಂಪಲ್ ಡಿಸೈನಲ್ಲೇ ಬೇಕು ಅಂತ ಹೇಳಿದರು. ಇದು ಬಾಟಮಲ್ಲಿ ಕೂಡ ಇಲ್ಲಿ ಕಟ್ಟಕ್ಕೆ ಟ್ಯಾಗ್ ಬರುತ್ತೆ, ಆಯಿತಾ? ಇದಕ್ಕೆ ಕೆಳಗಡೆ ಬಾಟಮಲ್ಲಿ ಆ ಬಾರ್ಡರ್ ಅನ್ನೋದು ಬರಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ನೋಡಿ, ಇವಾಗ ನಾವು ಸೇವಿಂಗ್ಸ್ ಮಾಡೋದು ಹೆಂಗಪ್ಪ, ಇವಾಗ ನಾವು ಒಂದು ದಿನಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀವಿ, ನಾವು ಪ್ರತಿಯೊಂದೂ ಒಂದೊಂದು ರೂಪಾಯಿನೂ ನಮ್ಗೆ ಖರ್ಚಾಗ್ಬಿಡುತ್ತೆ. ಅದರಲ್ಲೂ ಈ ಟೈಲರ್ ಕೆಲಸದಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಬರೋದೇ ಚಿಲ್ಲರೆ ಹಣ ಅಲ್ವಾ? ಯಾವತ್ತೂ ನಮಗೆ ಒಂದು ದೊಡ್ಡ ಅಮೌಂಟ್ ಅನ್ನೋದು ಒಂದು ಮಂತಿಗಾಗಲಿ ಒಂದು 15 ದಿವಸಕ್ಕಾಗಲಿ ಸಿಗೋಲ್ಲ. ಡೈಲಿ ಒಂದು 100, 200, 50 ಎಷ್ಟೋ ಕೆಲವೊಂದು ದಿನಗಳಲ್ಲಿ ₹1 ಕೂಡ ಸಿಗದೇ ಇರ್ಬೋದು ನಮಗೆ ಅಲ್ವಾ? ಅವತ್ತು ಕೂಡ ನಾವು ಅದೇ ಥರನೇ ಜೀವನನ ರೂಪಿಸ್ಕೊಂಡು ಹೋಗಬೇಕಾಗತ್ತೆ. ದುಡ್ಡಿರಲಿ ಇಲ್ದಿರ ಹೋಗಲಿ, ಈಗಿನ ಜನ್ರೇಷನಲ್ಲಿ 4 ಜನ ಹೇಗೆ ಜೀವನ ಮಾಡ್ತಿದ್ದಾರೆ, ನಾವು ಕೂಡ ಅದೇ ಥರ ಜೀವನ ಮಾಡ್ಕೊಂಡು ಹೋಗ್ಬೇಕಲ್ವಾ? ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ನಾನು ಹೇಳೋವಂಥ ಟಿಪ್ಸು, ಕೆಲವರು ನನಗೆ ಗೊತ್ತಿರೋ ಪ್ರಕಾರ ಚೀಟಿಗಳು ಹಾಕಿ ದುಡ್ಡನ್ನ ಉಳಿಸ್ಕೋತಾರೆ. ಆದರೆ ಚೀಟಿ ಹಾಕುವಾಗ್ಲೂ ತುಂಬಾ ಹುಷಾರಾಗಿರಬೇಕು ಫ್ರೆಂಡ್ಸ್. ಏನಕ್ಕೆ ಅಂತಂದರೆ, ಕೆಲವು ಕಡೆ ಚೀಟಿ ಎತ್ಕೊಂಡು ಓಡೋಗ್ಬಿಡ್ತಾರೆ, ಅದು ಇದು ಅನ್ನೋದು ಭಯ ಇರುತ್ತೆ. ಇನ್ನು ಕೆಲವರು ಸಂಘಗಳಲ್ಲಿ ಸ್ವಲ್ಪ ಸಣ್ಣದಾಗಿ ಒಂದು ಉಳಿತಾಯ ಮಾಡಿ ಸೇವಿಂಗ್ಸ್ ಮಾಡ್ಕೊತಾರೆ ಅಲ್ವಾ? ಹಾಗಾಗಿ ಸಂಘಗಳಲ್ಲಿ ಕೂಡ ನಾವು ಉಳಿತಾಯ ಮಾಡ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ಫ್ರೆಂಡ್ಸ್, ಇನ್ನೊಂದು, ನಮ್ಮ ದುಡ್ಡಿಗೆ ನಾವು ಎಲ್ಲೂ ನಮಗೆ ಭಯನೇ ಇಲ್ಲ ಅನ್ನೋದಂದರೆ ಎಲ್ಲಿ ಗೊತ್ತಾ, ನಾವು ಹುಂಡಿಗಳಲ್ಲಿ ದುಡ್ಡಿಡ್ಬೋದು, ಆಯಿತಾ? ಒಂದು ಹುಂಡಿ ಅಂತ ಇಟ್ಕೊಳ್ಳಿ. ಹುಂಡಿಯಲ್ಲಿ ಡೈಲಿ ಏನು ನಮ್ಮ ಹತ್ರ ಒಂದು ₹50 ಸಿಗ್ತಾ, ಒಂದು ₹100 ಸಿಗ್ತಾ, ಆ ಥರ ಒಂದು ಸೇವಿಂಗ್ಸ್ ಮಾಡಿ ಇಟ್ಕೋಬೋದು. ಮತ್ತು ಈಗೆಲ್ಲ ಏನಂತಂದರೆ, ಈಗೆಲ್ಲ ಆನ್ಲೈನೆಲ್ಲ ಪವರ್ ಬ್ಯಾಂಕು ಅದು ಇದು ಅಂದ್ಬಿಟ್ಟು ಆ ಥರದ್ದೆಲ್ಲ ಸಿಗ್ತಾ ಇದೆ, ಅದರಲ್ಲಿ ಕೂಡ ಮಾಡ್ಬೋದು. ಅದೆಲ್ಲ ಏನೂ ಅವಶ್ಯಕತೆಯೇ ಬೇಕಾಗಲ್ಲ ಫ್ರೆಂಡ್ಸ್. ಒಂದು ಸಣ್ಣದಾಗಿ ಒಂದು ಹುಂಡಿ ಇಟ್ಕೊಂಡು ಕೂಡ ನಾವು ಹಾಕ್ಬೋದು. ಹೆಂಗಾದರೂ ಇಡಿ ಫ್ರೆಂಡ್ಸ್, ಪರವಾಗಿಲ್ಲ. ಮತ್ತು ಇನ್ನೊಂದು ಪೋಸ್ಟ್ ಆಫೀಸೆಲ್ಲ RD ಅಂತೇಳಿ ಕಟ್ಕೊತಾರೆ, RDಯಲ್ಲಿ ಕೂಡ ಸೇವ್ ಮಾಡ್ಬೋದು ದುಡ್ಡನ್ನ. ಅಥವಾ ನಮಗೆ ಬಂದಿದ್ದ ಅಮೌಂಟಲ್ಲಿ ನಮಗೆ ತಿಂಗಳಲ್ಲಿ ಒಂದು ಸ್ವಲ್ಪ ದುಡ್ಡು ಖರ್ಚಾಗಿಬಿಟ್ಟಿದೆಪ್ಪ, ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅಂದಾಗ ಒಂದು ಬ್ಯಾಂಕಲ್ಲಿ ಕೂಡ ಅದನ್ನು ಸೇವ್ ಮಾಡಿ ಇಟ್ಕೋಬೋದು. ಎಲ್ಲೂ ಹೋಗದೆ ಇರೋದು, ಅಂದರೆ ಎಲ್ಲೂ ಖರ್ಚು ಮಾಡದೇ ಇರೋ ಥರ.
ಯಾವುದೇ ಆದರೂ ಫ್ರೆಂಡ್ಸ್ ಏನು ಗೊತ್ತಾ, ಎಷ್ಟಾದರೂ ದುಡ್ಡಿರಲಿ ಮನುಷ್ಯನಿಗೆ ಆಸೆ ಅನ್ನೋದು ಕಡಿಮೆ ಆಗಲ್ಲ. ಯಾವತ್ತೂ ಅಷ್ಟೇ, ಏನೋ ಒಂದು ನೋಡ್ತಾ ಇರ್ತೀವಿ, ನೋಡಿದ ತಕ್ಷಣ ಅದು ತೊಗೋಬೇಕು ಅಂತ ಅನಿಸುತ್ತೆ. ನಮ್ಮ ಆಸೆಗಳಿಗೂ ಸ್ವಲ್ಪ ಕಡಿವಾಣ ಹಾಕ್ಕೋಬೇಕಾಗತ್ತೆ. ತುಂಬ ಆಸೆ ಪಟ್ಟು ನಾವು ನೋಡಿದ್ದೆಲ್ಲ ನಾವು ಅದು ತೊಗೋತೀವಿ, ಇದು ತೊಗೋತೀವಿ. ಯಾರೋ ಏನೋ ತೊಗೊಂಡ್ಬಿಟ್ರು, ಅವಳೊಂದು ಹೊಸ ಬಟ್ಟೆ ತೊಗೊಂಡ್ಲು, ಇವಳೊಂದು ಹೊಸ ಚಿನ್ನ ತೊಗೊಂಡ್ಲು, ಅದು ತೊಗೊಂಡ್ಲು, ಇದು ತೊಗೊಂಡು ನಾವು ತೊಗೊತಿದ್ರೆ ಕೈಯಲ್ಲಿ ದುಡ್ಡು ಅನ್ನೋದು ಉಳಿಯಲ್ಲ. ಅಂದರೆ ಚಿನ್ನ ತೊಗೊಳ್ಳಿ, ಬೇಡ ಅಂತ ಹೇಳಲ್ಲ. ಯಾಕೆಂದರೆ ಒಡವೆಗಳು ತೊಗೊಳ್ಳೋದ್ರಿಂದ ಈಗ ಜಾಸ್ತಿ ಅಮೌಂಟ್ ಅನ್ನೋದು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಅದು ಯಾವತ್ತೂ ಕೆಳಗಡೆ ಬೀಳಲ್ಲ ಅಂತ ನನ್ನ ಒಂದು ಪಾಲಿಸಿ. ಇಲ್ಲ ಸೈಟ್ ತೊಗೋಬೇಕಾ ತೊಗೊಳ್ಳಿ, ಮನೆ ತೊಗೋಬೇಕಾ ತೊಗೊಳ್ಳಿ, ಆದರೆ ಏನೇ ಆದ್ರೂ ನಮ್ಮ ಬೇರೆಯವ್ರ ಹತ್ರ ಬೇಡಬಾರ್ದು, ಆಯಿತಾ. ನಮ್ಮ ಒಂದು ಸ್ವಂತ ದುಡಿಮೆಯಿಂದ ನಾವು ಎಷ್ಟೋ ಕೈಲಾದಷ್ಟು ಮಟ್ಟಿಗೆ ನಾವು ನಮ್ಮ ಒಂದು ಖರ್ಚು ವೆಚ್ಚನ ನಾವು ನೋಡ್ಕೊಂಡು ಹೋಗೋ ಥರ ನಮ್ಮ ಜೀವನನ ನಾವು ರೂಪಿಸ್ಕೋಬೇಕು ಫ್ರೆಂಡ್ಸ್, ಆಯಿತಾ. ಅದರಲ್ಲೂ ಟೈಲರ್ ಕೆಲಸ ಮಾಡೋರ್ಗಂತೂ ನಾನು ಹೇಳೋದು, ಯಾಕಂದರೆ ನಾವು ಕೂಡ ಗಾರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡಿದ್ದೀವಿ, ಈಗ ಟೈಲರ್ ಕೆಲಸ ಕೂಡ ಮಾಡ್ತಾಯಿದ್ದೀನಿ. ಫಸ್ಟೂ ಅಷ್ಟೇ ನಾನು ಮಾಡ್ತಾಯಿದ್ದೆ. ಎಷ್ಟೋ ಥರ ಪ್ರಾಬ್ಲಮ್ಸ್ಗಳು ಬಂದಿರುತ್ತೆ ನಮ್ಮ ಲೈಫ್ ಸ್ಟೈಲಲ್ಲಿ, ಹೇಳೋಕ್ಕೆ ಬರಲ್ಲ ಅದು. ಇಷ್ಟೆಲ್ಲ ಮಾಡಿ ನಾನು ಕೂಡ 18 ವರ್ಷ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ, ಜೊತೆಗೆ 25 ವರ್ಷ ಆಯಿತು ನಾನು ಟೈಲರಿಂಗ್ ಕಲಿತು. ಆಗ್ಲಿಂದ ಈ ಜರ್ನಿನ ನೋಡಿಕೊಂಡೇ ಬಂದಿರೋಳು ನಾನು. ಹಾಗಾಗಿ ಒಂದು ಹೇಳ್ತಾ ಇರೋದು ಅಷ್ಟೇ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಎನಿ ಟೈಮ್ ನಾನು ಬರೀ ಎಂಬ್ರಾಯ್ಡ್ರಿ ಬಗ್ಗೆನೇ ಹೇಳೋದ್ರಿಂದ ವಿಡಿಯೋ ಬೋರ್ ಅನ್ನಿಸ್ಬೋದು. ಹಾಗಾಗಿ ನಾನಿವತ್ತು ಸ್ವಲ್ಪ ಹೆಲ್ಪ್ ಆಗುತ್ತಲ್ವ. ಈಗಷ್ಟೇ ಬಿಗಿನರ್ಸ್ಗಳು ಇವಾಗ ಟೈಲರಿಂಗ್ ಕಲಿತಿರ್ತಾರೆ, ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಮಾಡೋದನ್ನು ಕಲಿತಿದ್ದಾರೆ. ಹೀಗೆಲ್ಲ ಮಾಡುವಾಗ ಬಂದಿದ್ದು, ಇವಾಗ ನಾನು ಹೊರಗಡೆ ಕೆಲಸಕ್ಕೆ ಹೋದರೆ ನಂಗೊಂದು 15,000 20,000 ನಂಗೆ ಒಟ್ಟಿಗೆ ಅಮೌಂಟ್ ಸಿಗುತ್ತೆ. ನನಗಿಲ್ಲಿ ಸಿಗೋದಿಲ್ವಲ್ಲ, ಏನು ಮಾಡೋದು ಅಂತ ಅಂದಾಗ ನೀವು ಈ ಥರ ಒಂದು ಯೋಜನೆಗಳನ್ನ ಮಾಡ್ಕೋಬೋದು, ಆಯಿತಾ. ಇವಾಗ ನಮ್ಮ ಹತ್ರ ಮತ್ತು ಇನ್ನೊಂದು, ನೀವು ಉಳಿತಾಯ ಮಾಡಬೇಕು ಅಂತಂದರೆ ಆವತ್ತಿನ ಖರ್ಚು ಕೂಡ ಲೆಸ್ ಮಾಡಬೇಕಾಗುತ್ತೆ. ಅಂದರೆ ನಾವಿವಾಗ ಒಂದು ಬ್ಲೌಸ್ ಹೊಲಿತೀವಿ ಅಂತಂದರೆ ಬ್ಲೌಸಿಗೆ ನಾವು ಎಷ್ಟು ಬಂಡವಾಳ ಹಾಕಿದ್ದೀವಿ ಅದನ್ನ ನೋಡಿ, ಅದು ಲೈನಿಂಗ್ ಚಾರ್ಜ್ ಆಗಿರ್ಬೋದು, ಥ್ರೆಡ್ ಚಾರ್ಜ್ ಆಗಿರ್ಬೋದು, ಅಥವಾ ಒಂದು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಿ ಅಂದರೂ ಅಷ್ಟೇ, ಒಂದು ಕ್ಯಾನ್ವಸ್ಸು, ಅದಕ್ಕೆ ಥ್ರೆಡ್ಡು, ಅದ್ರದ್ದು ಮಿಕ್ಕಿದ್ದು ಎಲ್ಲ ಬಾಲ್ ಚೈನು, ಸ್ಟೋನ್ ಚೈನ್, ನಾವು ಏನೇನೆಲ್ಲ ಹಾಕಿರ್ತೀವಿ ಪ್ರತಿ ಒಂದ್ರದ್ದು ನೀವು ಬಡ್ಜೆಟ್ನ ತೆಗಿಬೇಕು. ಅದಾದಮೇಲೆ ನಿಮಗೆ ಏನು ಉಳಿಯುತ್ತೆ ಅದನ್ನು ನೀವು ಇಟ್ಕೊಂಡು ಸೇವಿಂಗ್ಸ್ ಅಂತ ಇಟ್ಕೋಬೋದು. ಯಾಕೆಂದರೆ ಬಂದಿದ್ದೆಲ್ಲ ನಾನು ಕೂಡಿಟ್ಬಿಡ್ತೀನಿ ಅಂತಂದರೆ ಅದಂತೂ ಸಾಧ್ಯ ಆಗದೆ ಇರೋವಂಥ ಮಾತು. ಹಾಗಾಗಿ ಕೆಲವೊಂದು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಕೂಡ ದುಡ್ಡು ಉಳಿಸ್ತಾ ಹೋಗಿ. ಅದು ಒಂದಲ್ಲ ಒಂದಿನ ನಿಮ್ಮ ಕಷ್ಟ ಕಾಲಕ್ಕಾಗತ್ತೆ. ನಾನಂತೂ ನನ್ನ ಪಾಲಿಸಿ ಏನಂದರೆ, ನಾನು ಯಾರ ಹತ್ರನೂ ಸಾಮಾನ್ಯ ದುಡ್ಡು ಕೊಡಿ ಅಂತ ಕೇಳಲ್ಲ, ಇರೋದ್ರಲ್ಲಿ ಮೇಂಟೈನ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅಷ್ಟು ಬಿಟ್ಟರೆ. ಮತ್ತು ಅತಿ ಹೆಚ್ಚು ಆಸೆಗಳನ್ನೂ ಇಟ್ಕೊಳ್ಳಲ್ಲ. ಅಂದರೆ ತುಂಬ ಬೇರೆಯವ್ರನ್ನ ನೋಡಿ ನಾವು ಅವ್ರು ಮಾಡಿದ್ರಲ್ವ ನಾವು ಮಾಡಬೇಕು ಅನ್ನೋದನ್ನಂತೂ ಮಾಡಲ್ಲ. ನಮಗೆ ಹೆಂಗೆ ಸಾಧ್ಯ ಆಗುತ್ತೆ ಹಂಗೆ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನೋಡಿ, ಈಗ ನಾನಿಲ್ಲಿ ಆರೆಂಜ್ ಕಲರ್ ಥ್ರೆಡ್ಡಲ್ಲಿ ಲೀಫ್ಗಳನ್ನ ಹಾಕ್ಕೊಂಡಿದ್ದೆ. ಇಲ್ಲಿ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದ ನಾನಿಲ್ಲಿ ಇದು ಫ್ಲವರ್ದು ಪೆಟಲ್ಸ್ನ ಹಾಕ್ತಾಯಿದ್ದೀನಿ. ಈ ಮಿಡಲಲ್ಲಿ ಏನು ನಾನು ಬಿಟ್ಟಿದ್ದೀನಲ್ವ ಫ್ರೆಂಡ್ಸ್, ಗ್ಯಾಪ್ ಬಿಟ್ಟಿರೋ ಪ್ಲೇಸಸ್ ಏನಿದೆ ಅಲ್ಲಿ ಬೇಕಿದ್ರೆ ನೀವು ಸ್ಟೋನ್ಸ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಥ್ರೆಡ್ಡಲ್ಲೇ ಕೂಡ ಫಿಲ್ಲಿಂಗ್ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಡಿಸೈನ್ ಕೂಡ ಅಷ್ಟೇ, ಅವರು ಸ್ಟೋನ್ ಚೈನ್ ಬಾಲ್ ಚೈನ್ ಏನು ಬೇಡ ಅಂತ ಹೇಳಿದರು, ಹಾಗಾಗಿ ಅದಕ್ಕೆ ಹಾಕಿರಲಿಲ್ಲ ನಾನು. ಮತ್ತು ಡಿಸೈನ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್, ನಿಜ, ಯಾರು ಬೇಕಾದರೂ ಮಾಡ್ಕೋಬೋದು. ಆದರೆ ಇನ್ನೊಂದೇನಪ್ಪ ಅಂತಂದರೆ, ಈಗಿನ ಯೂತ್ಸ್ಗೆ ಈ ಥರದ್ದೆಲ್ಲ ಒಂದು ಮಾಡ್ಕೊಡೋದ್ರಿಂದ ಇಷ್ಟ ಆಗುತ್ತೆ. ಅಂದರೆ ಆವಾಗೆಲ್ಲ ಏನು ಗೊತ್ತಾ, ನಾವೆಲ್ಲ ಎಂಬ್ರಾಯ್ಡ್ರಿ ವರ್ಕ್ ಕಲಿಬೇಕಾದ್ರೆ ಈ ಥರ ಎಲ್ಲ ಒಂದು ಇರ್ತಾ ಇರಲಿಲ್ಲ. ಬೇರೆ ಬೇರೆ ಥರ ನಮಗೆ ನೆಕ್ ಶೇಪ್ಸ್ ಎಲ್ಲ ಏನು ಅಷ್ಟೊಂದೇನು ಹೇಳ್ಕೊಟ್ಟಿರಲಿಲ್ಲ. ಬೇಸಿಕ್ ಏನಿರುತ್ತೆ ಅಷ್ಟೇ ಹೇಳ್ಕೊಟ್ಟಿದ್ರು ನಮಗೂ ಸಹ. ಒಂದು ಏನು ಮಾಮೂಲಿ ರೌಂಡ್ ಶೇಪು, ಅದು ಬಿಟ್ಟರೆ ಒಂದು ಪಾಟ್ ನೆಕ್ಕು, ಈ ಥರ ಶೇಪ್ಗಳನ್ನು ನಮಗೆ ಹೇಳ್ಕೊಟ್ಟಿದ್ರು ಅಷ್ಟೇ. ಅದನ್ನು ಮಾತ್ರ ನಾವು ಮಾಡ್ತಾಯಿದ್ವಿ. ಇದೆಲ್ಲ ಅಷ್ಟೇ, ನಾವು ಯಾವುದೇ ಕೆಲಸ ಮಾಡಲಿ ಅದರಲ್ಲೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇವಾಗ ಜನ್ರೇಷನ್ನೇ ಆಗಿದೆ. ಇವಾಗಿನ ಜನ್ರೇಷನ್ಗೆ ಹೇಗೆ ಬೇಕೋ ಹಾಗೆ ನಾವು ಕಲಿತಾ ಹೋಗಬೇಕಾಗತ್ತೆ. ಇದೇ ಅದೇ ಅಂತ ಕೂರೋಕ್ಕಾಗಲ್ಲ. ಈಗ ನೋಡಿ, ಈಗ ಬಂದಿದ್ದ ಡಿಸೈನ್ ಇನ್ನು ಒಂದು ತಿಂಗಳಿಗಾಗಲೇ ಚೇಂಜ್ ಆಗಿರುತ್ತೆ. ಇನ್ನು ಮತ್ತೊಂದು ತಿಂಗಳಿಗೆ ಈ ಒಂದು ವಾರಕ್ಕೊಂದು ಡಿಸೈನು. ಅದರಲ್ಲೂ ಈಗ AI ಬಂದಮೇಲಂತೂ ಅದನ್ನೇ ನೋಡಿಕೊಂಡು ಅದರಲ್ಲಿ ಏನೋ ಒಂದು ಡಿಸೈನ್ ತೋರಿಸಿರ್ತಾರೆ, ಅದನ್ನೇ ತೊಗೊಂಡು ಬರ್ತಾರೆ. ಇನ್ನೊಂದಷ್ಟು ಕೆಲವಷ್ಟು ಜನ ನೋಡ್ಬೇಕು ನೀವು, ಬ್ಯಾಕ್ ಯಾವುದೋ ಇರುತ್ತೆ, ಫ್ರಂಟ್ ಯಾವುದೋ ಇರುತ್ತೆ ಡಿಸೈನ್ಸು, ಅದಕ್ಕೆ ಮ್ಯಾಚೇ ಆಗೋಲ್ಲ, ಅದನ್ನು ಕೂಡ ತೊಗೊಂಡು ಬಂದು ಕೊಡ್ತಾರೆ ನಮ್ಮ ಹತ್ರ, ಹಾಕ್ಕೊಡಿ ಅಂತೇಳಿ. ನಾವು ವಿಧಿ ಇಲ್ಲದೆ ಏನೇನೋ ಸರ್ಕಸ್ ಮಾಡಿ ಲಾಸ್ಟಿಗೆ ಅದಕ್ಕೆ ಮ್ಯಾಚ್ ಮಾಡಿ ಏನೋ ಒಂದು ಡಿಸೈನ್ ಅಂತ ಮಾಡಿಕೊಡ್ಬೇಕಾಗತ್ತೆ. ಹೀಗೆಲ್ಲ ಇದೆ. ಅಂದರೆ ಏನು ಗೊತ್ತಾ, ಅದು ಹೇಗಾದರೂ ಇರಲಿ, ಕಷ್ಟ ಹೆಂಗಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಮತ್ತು ಅದು ಫೈನಲಿ ಲುಕ್ ಹೇಗಿರುತ್ತೆ ಅನ್ನೋದು ಒಂದು ಅವ್ರ ಮೈಂಡಲ್ಲಿ ಯೋಚನೆ ಮಾಡಿರಲ್ಲ. ಒಟ್ಟಾರೆ ಏನು, ಫೋನಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ನಮಗೆ, ಗೂಗಲಲ್ಲಿ ಸರ್ಚ್ ಮಾಡಿದಾಗ ಯಾವುದೋ ಒಂದು ಡಿಸೈನ್ ಬಂದುಬಿಡುತ್ತೆ, ಅದು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ, ಈ ಡಿಸೈನ್ ನಾನು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ನನಗೂ ಇದು ಮಾಡಿಕೊಡಿ ಅಷ್ಟೇ. ಅವ್ರ ಮೈಂಡಲ್ಲಿ ಅದು ಒಂದೇ ಥಿಂಕಿಂಗ್ ಇಟ್ಕೊಂಡಿರ್ತಾರೆ. ಆವಾಗ ನಾವು ಕೂಡ ಕಸ್ಟಮರ್ಸ್ನ ನಾವು ಆಗಲ್ಲ ಅಂತ ಹೇಳಿ ವಾಪಸ್ ಕಳ್ಸೋಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ. ಇಲ್ಲ ಆಯಿತು ಮಾಡ್ಕೊಡ್ತೀವಿ ಬಿಡಿ ಅಂತ. ಹಾಗಾಗಿ ಈಗಿನ ಬಿಗಿನರ್ಸ್ಗಳಿಗೂ ನಾನು ಅದನ್ನೇ ಹೇಳೋದು,
ಯಾರನ್ನೂ ವಾಪಸ್ ಕಳಿಸ್ಬೇಡಿ. ಅದಾಗಲ್ಲ ಇದಾಗಲ್ಲ, ನನಗೆ ಇದು ಹೆವಿ ಆಯಿತು ಡಿಸೈನು, ಇದನ್ನು ಮಾಡೋಕ್ಕಾಗಲ್ಲ ಅದನ್ನು ಮಾಡೋಕ್ಕಾಗಲ್ಲ ಅಂತ ಕಳಿಸ್ಬೇಡಿ. ನಿಮಗೆ ಸಾಧ್ಯ ಆದಷ್ಟು ಟ್ರೈ ಮಾಡಿಕೊಡಿ. ಆದಷ್ಟು ಒಂದು ವೇಸ್ಟ್ ಕ್ಲಾತ್ ಮೇಲೆ ನೀವು ಫಸ್ಟು ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿ, ಅದರಲ್ಲಿ ನಿಮಗೆ ಡಿಸೈನು ಕಂಫರ್ಟಬಲಾಗಿ ಕರೆಕ್ಟಾಗಿ ನೀಟಾಗಿ ಬಂದಿದೆ ಅಂತಂದರೆ ನೀವು ಕಸ್ಟಮರ್ ಬಟ್ಟೆ ಮೇಲೆ ಹಾಕಿ, ಇಲ್ಲಾಂದರೆ ನಿಮ್ಮದೇ ಒಂದಷ್ಟು ಹಳೆ ಬಟ್ಟೆಗಳ ಮೇಲೆ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮಾಡಿ, ಆಯಿತಾ. ಏಕಾಏಕಿ ಬ್ಲೌಸು ಬೇರೆಯವ್ರದ್ದು ಕಸ್ಟಮರ್ ಬಟ್ಟೆಗಳ ಮೇಲೆ ವರ್ಕ್ ಹಾಕೋದು, ಅದು ಚೆನ್ನಾಗಿ ಬರದೇ ಇರೋದು, ಆಮೇಲೆ ಅವ್ರು ನಿಮ್ಮನ್ನು ಬೈಯೋದು, ಅದೆಲ್ಲ ಪ್ರಾಬ್ಲಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ. ನೋಡಿ, ಈಗ ನಾನಿಲ್ಲಿ ಒಂದು ವಿ ಶೇಪ್ ಥರ ಬರೋವಂಥ ಒಂದು ಸ್ಟಿಚ್ನ ಮಾಡ್ತಾಯಿದ್ದೀನಿ. ಇದು ನಾನು ನಮ್ಮ ಒಂದು ಮೆಂಬರ್ಶಿಪ್ಪಲ್ಲಿ ತೊಗೊಂಡಿರೋವಂಥ ಒಂದು ಎಂಬ್ರಾಯ್ಡ್ರಿ ಕ್ಲಾಸಸ್ಸಲ್ಲಿ ಕೂಡ ಈ ಡಿಸೈನ್ಸ್ ಎಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ಮಾಡ್ತಾ ಇದ್ದಾರೆ, ಆಯಿತಾ. ಮತ್ತು ಇದ್ರದ್ದು ಮೆಜರ್ಮೆಂಟ್ ಕೂಡ ಹೇಳ್ತೀನಿ. ಯಾಕೆ ಅಂತಂದರೆ ನಂಗೆ ಮೊನ್ನೆ ಒಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು. ಏನು ಅಂತಂದರೆ ಅವರು ಆಲ್ರೆಡಿ ಈಗ ಕಲ್ತಿದ್ದಾರಂತೆ, ಅಂದರೆ ಬೇಸಿಕ್ ಎಂಬ್ರಾಯ್ಡರಿ ಏನಿದೆ ಅದು ಬರ್ತಾಯಿದೆ ಅವರಿಗೆ. ದೊಡ್ಡ ದೊಡ್ಡ ಡಿಸೈನ್ಗಳಂದರೆ ಒಂದು ಸ್ವಲ್ಪ ಇವಾಗ ಇದೇ ಥರ ಏನು ಟ್ರೆಂಡಿಂಗ್ ಆಗಿರುವಂಥ ಡಿಸೈನ್ಸು, ಈ ಥರದ್ದೆಲ್ಲ ಮಾಡಬೇಕಾದ್ರೆ ನನಗೆ ನೆಕ್ ಶೇಪೆಲ್ಲ ಹಾಕ್ಕೊಳ್ಳೋಕ್ಕೆ ಮೆಜರ್ಮೆಂಟ್ ಗೊತ್ತಾಗ್ತಿಲ್ಲ. ಹಾಗಾಗಿ ವಿತ್ ಮೆಜರ್ಮೆಂಟ್ ನಿಮ್ಗೆ ಹೇಳೋಕ್ಕಾಗತ್ತಾ, ತಿಳಿಸ್ಕೊಡಿ ಹಾಗಿದ್ರೆ ಅಂತ ಅಂದ್ಬಿಟ್ಟು ಕೇಳಿದರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಬೋಟ್ ನೆಕ್ಕಲ್ಲಿ ಈ ಶೇಪ್ನ ತೊಗೊಂಡಿದ್ದೀನಿ ನಾನು, ಆಯಿತಾ. ಬೋಟ್ ನೆಕ್ಕಲ್ಲಿ ತೊಗೊಳ್ಳುವಾಗ ಇವ್ರದ್ದು 38 ಸೈಜ್ ಇದೆ ಬ್ಲೌಸು. ಅದಕ್ಕೆ ನಾನು 7 ಇಂಚು ಶೋಲ್ಡರ್ನ ತೊಗೊಂಡಿದ್ದೀನಿ. 7 ಇಂಚು ಶೋಲ್ಡರಿಗೆ 3 ಇಂಚ್ ಮಾತ್ರ ಶೋಲ್ಡರ್ ಇಟ್ಟು ನೆಕ್ ಬಿಡ್ತನ್ನ ಬಂದು ನಾನು ಬ್ರಾಡ್ಗೆ 4 ಇಂಚನ್ನ ಇಟ್ಕೊಂಡಿದ್ದೀನಿ. 4 ಇಂಚ್ ಮೇಲ್ಗಡೆ ಮತ್ತು ಡೀಪನ್ನು ನಾನು ಬ್ಯಾಕ್ ಸೈಡಲ್ಲಿ 2.5 ಇಂಚ್ ಇಟ್ಕೊಂಡಿದ್ದೀನಿ. 2.5 ಬರುತ್ತೆ. ಮತ್ತು ಇದನ್ನು ನೋಡಿ, ಬಾರ್ಡರ್ ಇದೆ ಅಲ್ವಾ, ಬಾರ್ಡರಿಂದ ಮೇಲೆ ಒಂದು 1/2 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಬಿಟ್ಟು ಅದರಿಂದ ಮೇಲಕ್ಕೆ 7 ಇಂಚ್ ತೊಗೊಂಡಿದ್ದೀನಿ, ಈ ಟೆಂಪಲ್ ಡಿಸೈನ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ, ಆಯಿತಾ. ಇಷ್ಟಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅನಿಸುತ್ತೆ. ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ಇಲ್ಲ ನನಗಿದು ವಿತ್ ಮಾರ್ಕಿಂಗೇ ತೋರಿಸಿ ಅಂತ ಅಂದ್ರೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ನಿಮಗೆ ಮಾರ್ಕಿಂಗ್ ಕೂಡ ನಾನು ಮಾಡಿ ತೋರಿಸ್ಕೊಡ್ತೀನಿ. ಇದನ್ನು ಯಾವ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈಗಿನ ಈಗಿನ ಜನ್ರೇಷನ್ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ಹಾಕಿಸ್ಕೋತಾರೆ ಈ ಥರ ವರ್ಕು. ಇವರು ಅಷ್ಟೇ, ಕಾಲೇಜಲ್ಲಿ ಏನೋ ಫಂಕ್ಷನ್ ಇದೆ ಅಂತೇಳಿ ಮಾಡಿಸ್ಕೊತಾ ಇರೋದು. ಚೆನ್ನಾಗಿದೆ. ಇದು ಲೆಹೆಂಗಾ ಬ್ಲೌಸು, ಆದರೆ ಸ್ಯಾರಿ ಬ್ಲೌಸಿಗೆ ಕೂಡ ಈ ಥರ ಮಾಡ್ಕೋಬೋದು. ಮತ್ತು ಇದೇ ಥರ ಸ್ಯಾರಿ ಅದೇ ಥರ ಸ್ಯಾರಿ ಅಂತ ಏನಿಲ್ಲ, ಯಾವುದೇ ಕೊಟ್ಟರು ಮಾಡ್ಬೋದು, ಚೆನ್ನಾಗೇ ಬರುತ್ತೆ ವರ್ಕು. ಅಂದರೆ ಇನ್ನೊಂದು ಏನು ಗೊತ್ತಾ, ಕಂಪ್ಯೂಟರ್ ಮಿಷಿನಲ್ಲಾದರೆ ನೋಡಿ, ಇದಕ್ಕೆಲ್ಲ ನಾವು ಸ್ವಲ್ಪ ಸಣ್ಣ ಇದ್ದಾರೆ, ತುಂಬ ಚಿಕ್ಕದಾಗಿದ್ದಾರೆ ಅಥವಾ ತುಂಬ ದೊಡ್ಡದಾಗಿದ್ದಾರೆ ಅಂದರೆ ನಮ್ಮ ಮೆಜರ್ಮೆಂಟ್ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ಈ ಥರದ್ದೆಲ್ಲ ಡಿಸೈನ್ಸ್ ಕೂಡ ಪರ್ಚೇಸ್ ಮಾಡಬೇಕಾಗುತ್ತೆ ನಾವು. ಯಾಕೆಂದರೆ ನಮಗೆ ಡಿಸೈನ್ಸ್ ಅವರು ಎಲ್ಲ ಡಿಸೈನ್ಸು ಅವೈಲಬಲ್ ಇರಲ್ಲ. ಒಂದು ನ್ಯೂ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಸ್ ಬೇಕು ಅಂತ ಅಂದಾಗ ಆ ಡಿಸೈನ್ಗೆ ಒಂದು 50 ರುಪೀಸೋ 30 ರುಪೀಸೋ ನಾವು ಎಕ್ಸ್ಟ್ರಾ ಕೊಟ್ಟು ತೊಗೊಂಡು ಬಂದು ಹಾಕ್ಕೋಬೇಕಾಗತ್ತೆ. ಆದರೆ ಈ ನಮ್ಮ ರಾಲ್ಸನ್ ಮಿಷಿನಲ್ಲಿ ಏನಿದೆ, ಈ ಮಿಷಿನಲ್ಲಿ ಇದೊಂದು ನಮಗೆ ಅಡ್ವಾಂಟೇಜ್ ಅಂತಲೇ ತಿಳ್ಕೊಬೋದು. ಇದರಲ್ಲಿ ನಾವು ಡಿಸೈನ್ಸ್ಗೋಸ್ಕರ ಎಲ್ಲೂ ₹1 ಖರ್ಚು ಮಾಡಲ್ಲ, ಆಯಿತಾ. ಏನಿದ್ರೂ ನಾವು ಅಲ್ಲಿ ನೋಡಿರ್ತೀವಿ, ಅದನ್ನೊಂದು ಸ್ಕ್ರೀನ್ಶಾಟ್ ತೊಗೋತೀವಿ, ಆರಾಮಾಗಿ ನಾವು ಕೈಯಲ್ಲೇ ಒಂದು ಡ್ರಾಯಿಂಗ್ನ ಮಾಡಿ ನೀಟಾಗಿ ಒಂದು ಎಂಬ್ರಾಯ್ಡ್ರಿ ವರ್ಕ್ನ ಸ್ಟಾರ್ಟ್ ಮಾಡ್ತೀವಿ. ಏನಪ್ಪ ಅಂದರೆ ನಮಗೆ ಮೇಯ್ನು ಮೆಜರ್ಮೆಂಟ್ ಪಕ್ಕ ಹಾಕೋಕ್ಕೆ ಗೊತ್ತಿರಬೇಕು, ಡಿಸೈನ್ಸ್ ನೀಟಾಗಿ ಬರೆಯೋಕ್ಕೆ ಗೊತ್ತಿರಬೇಕು. ಇಲ್ಲ ಅಂತಂದರೆ ಪಿಂಟ್ರೆಸ್ಟ್ ಅನ್ನೋ ಆ್ಯಪ್ ಇರುತ್ತೆ, ಅದರಲ್ಲಾದರೂ ನೀವು ತೊಗೋಬೋದು. ಪೇಪರ್ ಕಾಪಿ ಅನ್ನೋದು ಒಂದು ಆ್ಯಪ್ ಹಾಕ್ಕೋಬೇಕಾಗತ್ತೆ. ಇವೆರಡು ಆ್ಯಪ್ ಇತ್ತು ಅಂತಂದರೆ ಆರಾಮಾಗಿ ನೀವು ತೊಗೋಬೋದು. ನಾನು ಈಗಾಗಲೇ ಅದರಲ್ಲಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ, ಓಕೆನಾ. ಯಾವ ರೀತಿ ನಾವು ಡಿಸೈನ್ಸ್ನ ತೊಗೊಂಡು ಯಾವ ರೀತಿ ನಾವು ಟ್ರೇಸ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ನಮ್ಮ ಚಾನಲಲ್ಲಿ ಹೋಗಿ ಒಂದು ಸರ್ತಿ ಸರ್ಚ್ ಮಾಡಿ ನೋಡಿ, ಸಿಗುತ್ತೆ ನಿಮಗೆ, ಓಕೆನಾ. ಮತ್ತು ಇನ್ನೊಂದೇನೆಂದರೆ ನಮ್ಮ ಒಂದು ಅನು ಫ್ಯಾಷನ್ ಚಾನಲಲ್ಲಿ ನಿಮಗೆ ಒಂದು ಮೆಂಬರ್ಶಿಪ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಕೇವಲ ₹239 ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ವಿ, ಬೇಸಿಕ್ ಎಂಬ್ರಾಯ್ಡ್ರಿ ಕ್ಲಾಸು, ಆಯಿತಾ. ಇಲ್ಲಿ ನಿಮಗೆ ಜಾಸ್ತಿ ಹೆವಿ ಡಿಸೈನ್ಸ್ ಅನ್ನೋದು ಬರಲ್ಲ. ನಾರ್ಮಲಾಗಿ ನೀವು ಬ್ಲೌಸಿಗೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾವು ತೋರಿಸ್ಕೊಡ್ತೀವಿ. ಅಂದರೆ ಬಿಗಿನರಿಂದ, ಆಯಿತಾ. ಬಿಗಿನರ್ ಸ್ಟಿಚಿಂಗ್ ಯಾವುದ್ಯಾವುದು ಇರುತ್ತೆ ಬೇಸಿಕ್ಕು ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಬೇಕಂದರೆ ನೀವು ಅಲ್ಲಿ ಜಾಯಿನ್ ಆಗಿಬಿಟ್ಟು ಕಲ್ತ್ಕೊಳ್ಳಿ, ನೀವು ಕೂಡ ಎಂಬ್ರಾಯ್ಡ್ರಿ ಮಾಡಿ, ಆಯಿತಾ. ನೋಡಿ, ಫೈನಲಿ ಇದು ಡಿಸೈನ್ ಮಾತ್ರ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ನೋಡಿದ ಕೂಡಲೇ ಎಂಥವ್ರೂ ಇಷ್ಟಪಡ್ತಾರೆ ಈ ಡಿಸೈನ್ನ, ಓಕೆನಾ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ವೀಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತು ಜೊತೆಗೆ ಪಕ್ಕದಲ್ಲೇ ಒಂದು ಹೈಪ್ ಬಟನ್ ಇರುತ್ತೆ, ಹೈಪ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.